ಸಂಘಟನೆ ಕೈವಾಡ ಇದೆ ಸರ್, ಕಲ್ಲು ತೂರಾಟ ಮಾಡುವಂಥದ್ದು ಹೆಚ್ಚು ಕಡಿಮೆ 6-7 ಚೀಲದಷ್ಟು ಕಲ್ಲು ಎಸ್ತಿರುವಂಥದ್ದು ಎಷ್ಟು ಬೇಗ ಸಂಘಟನೆ? ನಾವು ರಾಜು ಮರ್ಡರ್ ಕೇಸ್ ಆದ ನಂತರನೇ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ಕೂಂಬಿಂಗ್ ಆಪರೇಷನ್ನ ಮಾಡಿ ಮಸೀದಿಗಳನ್ನು ಕೂಡ ನೀವು ಜಪ್ತಿ ಮಾಡಿ ಎಲ್ಲ ರೀತಿಯ ಹತ್ಯಾರಗಳು ನೀವು ಅಲ್ಲಿಗೆ ಸಿಗ್ತವೆ ಅಂತ ನಾವು ಅವತ್ತೂ ಕೂಡ ಹೇಳಿದ್ದು. ಅವತ್ತೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರನೇ ಇತ್ತು. ಇವತ್ತು ಈಗ 3-4 ಚೀಲ ಕಲ್ಲುಗಳನ್ನು ಅಲ್ಲಿ ಬಂದು ತಂದು ಅವರು ಬಿಸಾಡ್ತಾರೆ ಅಂತೇಳಿ ಹೇಳಿದರೆ, ಕಲ್ಲಲ್ಲಿ ಹೊಡಿತಾರೆ ಅಂತೇಳಿ ಹೇಳಿದರೆ ಇದೊಂದು ವ್ಯವಸ್ಥಿತ ಪ್ರಯತ್ನ ಅಲ್ವಾ? ಹೇಳಿ ಕೇಳಿ, ಈ ಒಂದು ರಾಜು ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿರುವಂಥ ಅಬಿದ್ ಪಾಷನು ಕೂಡ ಇಲ್ಲೇ ಅಡಗಿದ್ದವನು. ಈ ಹಿಂದೆ 2011ರಲ್ಲಿ ಹುಣಸೂರಿನ 2 ವಿದ್ಯಾರ್ಥಿಗಳು ಮಹಾಜನ ಕಾಲೇಜಿನಲ್ಲಿ ಓದ್ತಾ ಇರೋರನ್ನ ಸಾಯಿಸಿದ್ರಲ್ಲ, ಅದರ ಕೊಲೆಯ ಆರೋಪಿನೂ ಕೂಡ ಇದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿದ್ದ. ಹಾಗಾಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಭಾಳ ಮೊದಲಿಂದಲೂ ಕೂಡ ಹೈಲಿ ಸೆನ್ಸಿಟಿವ್ ಇದೆ. ಇಲ್ಲಿ ಎಲ್ಲ ರೀತಿಯ ಕಾನೂನು ಬಾಹಿರ ಕೃತ್ಯಗಳು ಸಂಭವಿಸ್ತವೆ. ಇಷ್ಟಾಗಿಯೂ ಕೂಡ ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ಯಾಕೆ ಕೈಗೊಳ್ಳಲ್ಲ ಅಂತೇಳಿ ಹೇಳ್ಬಿಟ್ಟು ನಮಗಂತೂ ಅರ್ಥವಾಗ್ತಿಲ್ಲ. ಸಿದ್ದರಾಮಯ್ಯನವರೇ ಇನ್ನು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ರೀತಿ ನಿಮ್ಮ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿನಲ್ಲೇ ಪೊಲೀಸ್ ಇಲಾಖೆ ಮೇಲೆ ಈ ರೀತಿ ಆಕ್ರಮಣ ಆಗುವಂಥದ್ದು ಇದು ನಿಮ್ಮ ಆಡಳಿತ ಎಷ್ಟು ರೀತಿ ವೈಫಲ್ಯವನ್ನು ತೋರ್ತಾ ಇದೆ ಅನ್ನೋದಕ್ಕೆ ನೀವು ಎಷ್ಟು ಅಸಮರ್ಥ ಮುಖ್ಯಮಂತ್ರಿ ಇದ್ದೀರಿ, ನಿಮ್ಮ ಊರಿನಲ್ಲೇ ನಿಮ್ಮ ಬಗ್ಗೆ ಗೌರವ ಇಲ್ಲ ಮತ್ತು ಭಯ ಇಲ್ಲ ಅನ್ನೋದನ್ನು ಇದು ತೋರಿಸ್ತಾ ಇದೆ. ನಿಮ್ಮ ಅಸಮರ್ಥತೆಯ ಪ್ರತೀಕ ಈ ಘಟನೆ ಆಗಿದೆ. ನೋಡಿ ಹಿಂದೆ KFD, PFI, SDPI ಅವರು ಈ ಭಾಗದಲ್ಲಿ ಯಾವ್ಯಾವ ರೀತಿ ಕೃತ್ಯಗಳನ್ನು ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಿದೆ. ಏಕೆ ಸುರೇಶ್ ಅವ್ರನ್ನ ಕುತ್ತಿಗೆಯನ್ನು ಕೊಯ್ದಿದ್ದನ್ನು ನಾವು ನೋಡಿದ್ದೀವಿ. ರಾಜು ಮರ್ಡರ್ ಕೇಸ್ ಆಗಿರೋದನ್ನು ನಾವು ನೋಡಿದ್ದೀವಿ. ಹುಣಸೂರಿನ 2 ವಿದ್ಯಾರ್ಥಿಗಳು ಮಹಾಜನ ಕಾಲೇಜು ವಿದ್ಯಾರ್ಥಿಗಳನ್ನು ಹತ್ಯೆ ಮಾಡಿದವನು ಕೂಡ ಇದೆ ಉದಯಗಿರಿ ಸ್ಟೇಷನ್ ಆಗಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಯಾವುದೇ ಕಾನೂನು ಬಾಹಿರ ಕೃತ್ಯವನ್ನು ನಡೆಯಲಿ ಅದಕ್ಕೊಂದು ಉದಯಗಿರಿ ನಂಟಿರುತ್ತೆ. ಹಾಗಾಗಿ ಉದಯಗಿರಿನಲ್ಲಿ ಈ ಎಲ್ಲ ಸಂಘಟನೆಗಳು ಇದ್ದಾವೆ. KFD, PFI ಇವನ್ನ ಈ ಸಂಘಟನೆಗಳ ಎಲ್ಲ ಕಾರ್ಯಕರ್ತರು ಇರುವಂಥದ್ದು ಕೂಡ ಈ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲೇ ಇರೋದ್ರಿಂದ ಪೊಲೀಸ್ ಇಲಾಖೆ ಈ ಒಂದು ಘಟನೆಯನ್ನು ಒಂದು ಎಚ್ಚರಿಕೆ ಗಂಟೆಯಾಗಿ ಪದೇ ಎಚ್ಚರಿಕೆ ಗಂಟೆ ಬಂದ್ರೂ ಕೂಡ ಇದನ್ನು ಮತ್ತೊಂದು ಸಾರಿ ಗಂಭೀರವಾಗಿ ಪರಿಗಣಿಸಿ ಅವರು ಒಂದು ಕೂಂಬಿಂಗ್ ಆಪರೇಷನನ್ನು ಈ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ.